ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ನೀಟ್ ಅಭ್ಯರ್ಥಿಗಳಿಗೆ ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು. ಇವತ್ತು ಆಫಿಷಿಯಲಿ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಕೆ ಇದವರು. ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಭ್ಯರ್ಥಿಗಳೇ, ಮುಂದೆ ಬರುವಂತಹ ನೀಟ್ ಕಂಬೈನ್ಡ್ CET ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಅಭ್ಯರ್ಥಿಗಳು ಏನಾಗಿದೆ, ಇದು ಕೆ ಇ ಅಧಿಕೃತವಾದಂಥ ಟ್ವಿಟರ್ ಹ್ಯಾಂಡಲ್. ಇದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ಅಭ್ಯರ್ಥಿಗಳು ಇದರಿಂದ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ತಮ್ಮ ನೀಟ್ ರೋಲ್ ನಂಬರನ್ನು CET ಅರ್ಜಿ ಜೊತೆ ಜೋಡಣೆ ಮಾಡಲು ವೆಬ್ಸೈಟ್ ಲಿಂಕನ್ನು ಬಿಟ್ಟಿದೆ ಅಂಥೇಳಿ. ಅಂದರೆ ತಮ್ಮ ಇದನ್ನು ರೋಲ್ ನಂಬರನ್ನು, ನೀಟ್ದು ರೋಲ್ ನಂಬರನ್ನು CET ಅರ್ಜಿ ಜೊತೆಗೆ ಜೋಡಣೆ ಮಾಡಬೇಕು. ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿರಿ ಅಂಥವ್ರುಗಳು ಕೂಡ ಇದಕ್ಕೆ ಏನು ಮಾಡಬೇಕಂದ್ರೆ CET ನಂಬರನ್ನು ಜೋಡಿ ಮಾಡಬೇಕು ಅಂಥೇಳಿ ಮಾಹಿತಿ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ ನೀಟ್ ರೋಲ್ ನಂಬರ್ ದಾಖಲಿಸಿದ ನಂತರ ಹೊಸದಾಗಿ ಅರ್ಜಿ ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಲಾಗುತ್ತದೆ. ನೀವು ನೋಡಿ, ನೀವು ಈಗ ರಿಜಿಸ್ಟರ್ ನಂಬರ್ಗಳನ್ನು ಏನು ಮಾಡಬೇಕು ಅಂತಂದರೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಹೊಸದಾದಂತಹ ಅರ್ಜಿ ಇರ್ಬೋದು ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಎಲ್ಲಿ ತನಕ ಅಂದರೆ, ನೀಟ್ ರೋಲ್ ನಂಬರನ್ನು ದಾಖಲಿಸಲು 3ನೇ ತಾರೀಕು ಆಗಸ್ಟ್ 3 ತನಕ ಕಾಲಾವಕಾಶ ಕೊಡಲಾಗಿದೆ. ನೋಡಿರಿ, ಇನ್ನೂರಿಗೆ ಯಾರು ನೀವು ನೀಟ್ ನಂಬರ್ಗಳನ್ನು ಹಾಕಿಲ್ಲ, ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ನೀಟ್ದು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿಲ್ಲ ಅಂಥವ್ರು ತಪ್ಪದೇ ಹೋಗಿ ಏನು ಮಾಡಬೇಕಂತಂದರೆ, ಈ ಒಂದು ನಿಮ್ಮ ನೀಟನ್ನು CET ಜೊತೆಗೆ CET ಜೊತೆಗೆ ಜೋಡಣೆ ಮಾಡಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆಗಿರ್ಬೋದು, ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಭಾಗವಹಿಸಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ.